ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್. ಎಲ್ಲ ಹೆಂಗಿದ್ರೆ ಊಟದಲ್ಲ ಆರಾಮತ್ತಿ ಅಂತ ಅನ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮತ್ತೀವಿ ನೋಡ್ರಿ. ಇವತ್ತಿನ ಸಂಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಕ್ಕೆ ಅಂತೀನಿ. ಸೊ ಸಂಡೇ ಆಗಿದ್ರು ಮಕ್ಕಳು ಇವತ್ತು ಟ್ಯೂಷನ್ ಐತಿ. ಸೊ ಒಂದೊಂದು ಸಂಡೇ ಇರ್ತೈತಿ, ಒಂದೊಂದು ಸಂಡೇ ಇರೋಂಗಿಲ್ಲ. ಸೊ ಈಗ ನೀಟ ಸ್ನಾನ ಮಾಡ್ಕೊಂಡು ಗುಡಿ ದೀಪ ಹಚ್ಚಿದ್ಲು. ಈಗ ನಾಷ್ಟ ಮಾಡ್ಕೊಂಡು ಅರಣ್ಯ ಈಗ ನೀರು ಹಾಕಿ ಕೊಟ್ಟಿನಿ. ಅವನು ಈಗ ಸ್ನಾನ ಮಾಡಕ್ಕಂತಾನ. ಸೊ ಬರೀ ಇವತ್ತಿನ ಡೇ ಬ್ಲಾಗ್ ಹೆಂಗೋಗುತ್ತೆ ಅಂತ ನೋಡೋಣ ಅಂತ. ಅದಕ್ಕೂ ಮೊದಲು ಇನ್ನೆಲ್ಲ ಸಂಗೀತ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು. ಸೊ ಈ ಕಡೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಇವಾಗ ನಾಷ್ಟ ನೋಡ್ರಿ, ಸಂಡೇ ಅಂದ್ರೆ ಜಾಸ್ತಿ ಅಂತಂದ್ರೆ ದೋಸೆನ ಮಾಡಿರ್ತೀನಿ. ಭಾಳ ದಿನ ಇತ್ತು ದೋಸೆ ಮಾಡೋದಿಲ್ಲ. ಮೇ ಬಿ ಒಂದು ತಿಂಗಳ ಮೇಲೆ 10-2 ತಿಂಗಳ ಆಗ ಬಂದಿರ್ಬೋದು. ಒಟ್ಟ ಸಂಡೇದ್ರಾಗ ದೋಸೆನ ಮಾಡಿರಲಿಲ್ಲ. ಅದು ಅರವಿಂದ್ ಜಲ್ದಿ ಬಾ, ಟೈಮ್ ಆಗೈತಿ. ಇನ್ನು 15 ನಿಮಿಷ ಅಷ್ಟೇ ಐತಿ. ಸೊ ಮಕ್ಕಳಿಗೆ ಈಗ ನೋಡ್ರಿ ಚಟ್ನಿ ಮಾಡೇನಿ ಈಗ ದೋಸೆ ಜೋಡಿ. ಸೊ ಅದ್ರ ಜೊತೆ ಮತ್ತೆ ಈಗ ಆಲೂಗಡ್ಡೆ ಪಲ್ಯ ಮಾಡಕ್ ಅಂತೀನಿ. ಅವ್ರ ಲಂಚ್ಗೂ ಇವತ್ತು ದೋಸೆ ಹಾಕಿ ಕೊಡ್ಬೇಕು. ಆಲೂಗಡ್ಡೆ ಪಲ್ಯ ಮಾಡಿ ನೋಡ್ರಿ ಈಗ ಮಾಡಕ್ ಅಂತೀನಿ. ಈಗ ಮತ್ತೆ ದೋಸೆ ಚಟ್ನಿ ತಿನ್ಬೇಕಾರ ಲಂಚ್ಗೆ ದೋಸೆ ಆಲೂಗಡ್ಡೆ ಪಲ್ಯ ತೊಗೊಂಡು ಹೋಗ್ತಾರೆ ನೋಡ್ರಿ. ಅಂತ ಪಲ್ಯ ಜಾಸ್ತಿ ಇಲ್ಲ, ಆಲೂಗಡ್ಡೆ ಜಾಸ್ತಿ ಇರಲಿಲ್ಲ, ಒಂದು 6 ಅಷ್ಟ ಇತ್ತು. ನೀ ಜಲ್ದಿ ಬಾ, ಹಂಗೆ ಹಾಕೊಂಬ ಜಜ್ಜಿ ಮಾಡ್ಬಾ, ಜಲ್ದಿ ಬಾಸ್ಕೊಂಡು. ಹೆಂಗಾಗಿ ಆಯ್ತು ನಿಮ್ ಚಟ್ನಿ? ಚಲೋ ಐತಿ. ಅಂಡ್ ಇನ್ನೊಂದೇನಪ್ಪ ಅಂತ ಅಂದ್ರೆ ಇವತ್ತು ನಮ್ಮ ದಿಮಾ ಬರ್ತಾಳೇನ ಅಂತ ಅನ್ಸಕತ್ತೈತಿ. ದಿಮಾ ಅಂತ ಅಂದ್ರೆ ನಿಮಗೂ ಯಾರೋ ಅಂತಂದ್ರೆ ಗೊತ್ತಿರ್ಬೋದು ಅಂತ ಅನ್ಕೊಂತೀನಿ. ನಮ್ಮ ತಂಗಿ ಸಣ್ಣ ಅದ್ನಿ ನೋಡ್ರಿ. ಸೊ ಮೊನ್ನೆ ಫೋನ್ ಹಚ್ಚಿದ್ಲು, ರವಾಗ ಬರ್ತೀನಿ ಅಂತಂದು. ಇವತ್ತು ಬರ್ಬೋದೇನ ಅಂತ ಅನ್ಕೊಂಡು ಎಣ್ಣೆ ಕಾಲ್ ಮಾಡಿದೆ. ಅಂದ್ರೆ ಇವತ್ತು ಸಂಡೇ ಐತಲ್ಲ, ಸೊ ಹೆಂಗಿದ್ರು ಎಲ್ಲ ಹಾಲಿಡೇ ಇರ್ತೈತಿ. ಸೊ ಇವತ್ತು ಬರ್ಬೋದು ಅಂತ ಅನ್ಕೊಂಡಿನಿ. ಯಾಕಂದ್ರೆ ಬರಂಗಿಲ್ಲ ಹಂಗೆ ಹಿಂಗೆ ಅನ್ನಕತ್ತಾಳ. ಎಲ್ಲೋ ಪ್ರ್ಯಾಂಕ್ ಮಾಡಕತ್ತಾವ ಏನೋ ಅಂತ ನಾನು. ಅಯ್ಯೋ ಮೊದಲು 1-2 ದಿವಸ ಚಲೋ ಬಂದು ನೋಡ್ರಿ, ಇನ್ನಾದ್ರು ಚಲೋ ಬಂದು ಇನ್ನ ಕರಿಯಾಕತ್ತವು. ಒಂದು ಚಲೋ ಬರ್ತಾವ, ಬರಂಗಿಲ್ಲ, ಹಿಂಗಾಗತ್ತೆ. ಸೊ ಪ್ರ್ಯಾಂಕ್ ಮಾಡಕತ್ತಾವ ಏನೋ ಅಂತೇಳಿ ಅನ್ನಿಸ್ತು. ಬರಂಗಿಲ್ಲ ಅಂತಂದು ಬರ್ಬೋದು ಅಂತೇಳಿ ಅನ್ನಿಸ್ತು. ಹೇಳ್ದಾಗ ಈಗ ಆದ್ರೂ ಬರಂಗಿಲ್ಲ ಅಂತಂದು ಬರ್ತೇನೆ, ಯಾರಿಗ್ ಗೊತ್ತು ಅಂತಂದು ಸುಳ್ಳ ಹೇಳಕತ್ತೀನಿ ಅಂತಂದು. ಇಲ್ಲ ಕರೆಗೂ ಬರಂಗಿಲ್ಲ ಅಂತಂದು. ಸೊ ನೋಡ ಇವತ್ತಿನ ಬರ್ತಾಳೋ ಇಲ್ಲ ನಾಳೆಗೆ ಬರ್ತಾಳೋ ಅಂತಂದು. ಬರ್ಬೋದು ಮೇ ಬಿ. ಈ ಟ್ರೈನ್ ಹತ್ತಾಳ ಏನ್ ಮಾಡ್ಯಾಳ, ಟ್ರೈನ್ ಹತ್ತಿದ್ರೆ ಇವತ್ತು ಬರ್ತಾಳ. ಮಾತಾಡಿದೆಲ್ಲ ನೋಡಕಂತಿದ್ರ ಬಾಯಿ ಮಾತಿಲ್ಲೇ ಬರಂಗಿಲ್ಲ ಅನ್ನೋ ತರ ಇತ್ತು, ಕರೆನ ಬರ್ತಾಳ ಅನ್ನೋ ತರ ಇತ್ತು ನೋಡ್ರಿ. ಜಜ್ಜಿ ಮಾಡ್ರಿ ತಲೆ ಹೊಚ್ಕೊಂಬ ಜಲ್ದಿ. ಟೈಮ್ ಇಲ್ಲ, ಜಲ್ದಿ ಬಾ. ಆಲೂಗಡ್ಡೆ ಪಲ್ಯ ರೆಡಿ ಐತಿ ನೋಡ್ರಿ. ಸೊ ನೋಡ್ತಿರ್ಬೋದು, ನಾವು ಹಿಂಗೆ ಮಾಡೋದು ಆಲೂಗಡ್ಡೆ ಪಲ್ಯ. ಸೊ ಹಿಂಗೆ ಮಾಡಿದ್ರನ ಚಲೋ ಅನ್ನಿಸ್ತೈತಿ. ಗಟ್ಟಿ ಗಟ್ಟಿ ಮಾಡಿದ್ರೆ ಅಷ್ಟು ಟೇಸ್ಟ್ ಅನ್ಸಂಗಿಲ್ಲ. ಸೊ ಒಂದು 2-3 ದೋಸೆ ಹಾಕಿ ನೋಡ್ರಿ. ಇವತ್ತು ನೋಡ್ರಿ ನಮ್ಮ ಮರಗನ ಇವತ್ತಿ ಪಟ್ಟ ಗಿಟ್ಟ ಎಲ್ಲ ಹಚ್ಕೊಂಡು ಭಾರಿ ರೆಡಿ ಆಗ್ಯಾನ. ಇವತ್ತು ತಾನ ಹಚ್ಕೊಂಡ ಇವತ್ತು ಎಷ್ಟು ಚಂದ ಹಚ್ಕೊಂಡ ನೋಡ್ರಿ. ಕರೆಕ್ಟಾಗಿ ಹಚ್ಕೊಂಡ, ಆರು ತಲೆ ಮಾತ್ರ ಹಚ್ಕೊಂಡಿಲ್ಲ. ಹಾಂ ಬಾಯ್ಬಿಡು ತಿನ್ನ. ಹೆಂಗಾಗೈತಿ ಚಟ್ನಿ? ಯಾರಿಗಿಲ್ಲ ದೋಸೆ ಚಟ್ನಿ ಖಾರ ಆಗಿಲ್ಲ. ನೋಡ್ತೀನಿ ತಡಿ. ಎಲ್ಲೋ ಒಮ್ಮೆ ಕರೆಕ್ಟ್ ಆಗತ್ತ, ಒಮ್ಮೆ ಅದು ಹತ್ತಂಗಿಲ್ಲ. ಯಾವಾಗ ನೋಡ್ಕೊಂಡ್ ಹಚ್ಕೋತೇವಲ್ಲ ಕನ್ನೂಡಿನ್ಯಾಗ ಕರೆಕ್ಟಾಗಿ ಹತ್ತಲ್ಲ.
ಪಲ್ಯ ರೆಡಿ ಆಯ್ತು ನೋಡು ಬಾಕ್ಸಿಗೆ ಹಾಕ್ಕೊಂಡು ಐತ ಒಂದು ಜೇನುತುಪ್ಪ ಹಾಕೈತಿ ಒಂದು ಕರ್ಪೂರ ಹಾಕೈತಿ ಒಂದು ಹೊಸ ದುಕಾನ್ ಐತಿ ಇನ್ನೊಂದು ಇರ್ಬೇಕಲ್ಲ ಐತಲ್ಲ ಇದು ಯಾರಿಗೆ ನಿಂತೀವಿ ಆತ ನಿನ್ನ ಅಷ್ಟ ಯಾವ ಡಬ್ಬಿ ಹೋಯ್ತು ಯಾವ್ದಲ್ರಿ ನೀನು ಒಮ್ಮೆ ಆ ಡಬ್ಬಿ ಒಮ್ಮೆ ಈ ಡಬ್ಬಿ ಅನ್ಕೊಂತ ನಿನ್ನ ಕೇಳ್ತೀನೋ ಸೊ ನೋಡ್ರಿ ಫ್ರೆಂಡ್ಸ್ ಹೊಸದಿದ್ದ ಬಾಕ್ಸ್ ಸೊ ಹಂಗಾಗಿ ಒಂದು ಸ್ವಲ್ಪ ಬಿಸಿ ಮಾಡಿ ಮ್ಯಾಗಿನ ಸ್ಟಿಕ್ಕರ್ ತೆಗೆದೆ ನೋಡ್ರಿ ಬಂದು ತಲೆ ಬಾಚ್ಕೊಂಡೆ ಲಂಚ್ ಬಾಕ್ಸ್ ತಗೋ ಇದನ್ನ ಇದು ಬ್ಯಾಗ್ ಬಾಯ್ ಬಾಯ್ ನೀವು ಟೈಮ್ ಆಯ್ತು ಹೋಗ್ರಿ ಬಾಯ್ ಬಾಯ್ ಬರ್ತೀನಿ ಹೋಗು ಈಗ ನೋಡ್ರಿ ಮಕ್ಕಳನ್ನ ಟ್ಯೂಷನ್ಗೆ ಹೋದ್ರು ಸೊ ನಮ್ಗೆ ಈಗ ದೋಸೆ ಹಾಕ್ಕೊಂಡೆ ನಾಷ್ಟ ಮಾಡ್ತೀನಿ ಈಗ ಸೊ ಬರ್ರಿ ನಾಷ್ಟ ಮಾಡೋಣ ಅಂತ ನಮ್ಮನೆ ಸಂಡೇ ಸ್ಪೆಷಲ್ ದೋಸೆ ಆಲೂಗಡ್ಡೆ ಪಲ್ಯ ಚಟ್ನಿ ನೋಡ್ರಿ ಸೊ ನಿಮ್ಮ ಮನೆಗೆ ಸಂಡೇ ಸ್ಪೆಷಲ್ ಏನು ಮಾಡಿದ್ರಿ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ಈಗ ನೋಡ್ರಿ ಇಲ್ಲಿ ನಮ್ಮ ಮನೆಗೆ ಯಾರು ಬಂದಾರ ಅಂತಂದು ಸೊ ನೋಡ್ತಾ ಇರ್ಬೋದು ಬಾಲ್ಕನಿ ಒಳಗೆ ಮ್ಯಾಲೆ ಪಾರಿವಾಳ ಬಂದು ಕುಂತೈತೆ ನೋಡ್ರಿ ಫ್ರೆಂಡ್ಸ್ ಸೊ ಇವಾಗಲೂ ಬಾಲ್ಕನಿ ಒಳಗೆ ಇಲ್ಲಿ ಪಾರಿವಾಳ ಬಂದು ಕುಂದಿರ್ತಿರ್ತಾವೆ ನೋಡ್ರಿ ಸೊ ನಾವು ಸ್ಟಾರ್ಟಿಂಗ್ ಈ ಮನೆಗೆ ಬಾಡಿಗೆ ಬಂದಂಕರ ಇನ್ನೂ ಭಾಳ ಇರ್ತಿದ್ವು ಸೊ ನಾವು ಓಡಿಸಿ ಸ್ವಲ್ಪ ಕಮ್ಮಿ ಮಾಡೀವಿ ಆದರೂ ಬರ್ತಿರ್ತಾವೆ ನೋಡ್ರಿ ಒಮ್ಮೆ ಈವ್ನಿಂಗ್ ಇಲ್ಲೇ ಬಂದು ಮನೆ ಮಾಡ್ಕೊಂಡ್ಬಿಟ್ಟಿರ್ತಾವೆ ಗೂಡು ಕಟ್ಕೊಂಡ್ಬಿಟ್ಟಿರ್ತಾವೆ ಸೊ ಆ್ಯಕ್ಚುಲಿ ಮನೆ ಹತ್ರ ಹಿಂಗೆ ಪಾರಿವಾಳ ಗೂಡು ಕಟ್ಟೋದು ವಾಸ ಆಗೋದು ಹಂಗೆ ಮಾಡಬಾರ್ದಂತ ಮನೆಗೆ ಚಲೋ ಅಲ್ಲ ಅಂತ ನೋಡ್ರಿ ಸೊ ಯಾರೋ ಒಬ್ರು ಯೂಟ್ಯೂಬರ್ಸೂ ಅವ್ರ ಮನೆಯೊಳಗೆ ಪಾರಿವಾಳ ಸಾಕೊಂಡ್ರೆ ಅದು ಅಲ್ಲೇ ಮರಿ ಹಾಕೈತೆ ಅಲ್ಲೇ ಗೂಡು ಕಟ್ಕೊಂಡೈತಿ ಸೊ ಅದ್ರೊಳಗೆ ಎಷ್ಟೊಂದು ಮಂದಿ ಅದ ಕಮೆಂಟ್ ಹಾಕಿದ್ರು ಮನೆಯೊಳಗೆ ಪಾರಿವಾಳ ಗೂಡು ಕಟ್ಟಬಾರ್ದು ಸಾಕಬಾರ್ದು ಮನೆಯೊಳಗೆ ಪಾರಿವಾಳ ಓಡಿಸ್ರಿ ಅಂತಂದೆ ಕಮೆಂಟ್ ಹಾಕಿದ್ರು ಸೊ ಹಸ್ಬೆಂಡು ಸೇಮ್ ಅದ ಹೇಳ್ತಿರ್ತಾರೆ ನೋಡ್ರಿ ಮನೆಗೆ ಚಲೋ ಅಲ್ಲ ಮನೆ ಹತ್ರ ಪಾರಿವಾಳ ಹಿಂಗೆ ಬಂದು ಏನು ಕಾಳು ಕಡಿ ಹಾಕಿದ್ವಿ ಅಂದ್ರೆ ತಿಂದು ಹೋಗಬೇಕು ಆದ್ರೆ ಇಲ್ಲೇ ಇರಬಾರ್ದವು ಜಾಸ್ತಿ ಇಲ್ಲೇ ಓಡಾಡೋದು ಇಲ್ಲೇ ವಾಸ ಆಗೋದು ಹಿಂಗೆ ಇರಬಾರ್ದು ಅಂತಂದು ಹೇಳ್ತಿರ್ತಾರೆ ಸೊ ಆದರೂ ಬರ್ತಿರ್ತಾವೆ ನೋಡ್ರಿ ಮತ್ತು ನಾವು ಕಾಳು ಗಿಳು ಹಾಕಿದ್ವಿ ಅಂದ್ರೆ ಮತ್ತು ಇಲ್ಲೇ ಫಿಕ್ಸ್ ಇರ್ತಾವೆ ಅಂತಂದು ನಾವು ಹಾಕೋದ ಬಿಟ್ಬಿಟ್ಟೇವಿ ಈಗ ನೋಡ್ರಿ ತಾನ ಹಾರಿ ಹೋತು ಆ್ಯಂಡ್ ಈಗ ನೋಡ್ರಿ ಹೊಸ ಒಂದಷ್ಟು ಬಾಂಡೆಗಳು ಇದ್ದವು ತೆಗೆದಿದ್ದೆ ಇಟ್ಟಿಟ್ಟು ಏನು ಮಾಡೋದು ಯಾವಾಗ ಯೂಸ್ ಮಾಡೋದು ಅಂತಂದು ಅದರ ಬಾಂಡೆ ಮ್ಯಾಗಿನ ಸ್ಟಿಕ್ಕರ್ ಎಲ್ಲ ಸ್ವಲ್ಪ ಬಿಸಿ ಮಾಡಿ ತೆಗಿಯಕ್ಕಂತಿದ್ದೆ ಬೆಳಗಿನ ಮಕ್ಕಳು ಟ್ಯೂಷನ್ಗೆ ಹೋಗುವಾಗ ಸಣ್ಣ ಟಿಫನ್ ಬಾಕ್ಸ್ ತೆಗೆದೆ ಸೊ ಇದ್ರದ್ದು ಪ್ಲೇಟು ಬಾಂಡೆ ಮತ್ತು ಕಡಾಯಿ ಗುಂಡ್ಗಿ ಸೊ ಇವೆಲ್ಲ ಇದ್ದು ಎಲ್ಲನೂ ತೆಗೆದಿಟ್ಕೊಂಡೆ ನೋಡ್ರಿ ಈಗ ನೋಡ್ರಿ ಈವ್ನಿಂಗ್ ಬ್ಲಾಗ್ ಕಂಟಿನ್ಯೂ ಮಾಡಕ್ಕಂತೀನಿ ಬೆಳಗ್ಗೆ ಮಕ್ಕಳು ಟ್ಯೂಷನ್ಗೆ ಹೋಗುವಾಗ ಬ್ಲಾಗ್ ಮಾಡೋದಕ್ಕೆ ಸೊ ಈಗ ಈವ್ನಿಂಗ್ ಮಾಡಕ್ಕಂತೀನಿ ನಮ್ಮ ತಂಗಿ ನಾದ್ನೇನು ಬರಲಿಲ್ಲ ನೋಡ್ರಿ ಭೀಮಾವ ಬರ್ತಾಳ ಅಂತೇಳಿ ಅನ್ಕೊಂಡಿದ್ದೆ ಯಾಕಂದ್ರೆ ಸಂಡೇ ಐತಲ್ಲ ಸೊ ರಜಾ ಇರ್ತೈತಿ ಬರ್ತಾಳ ಅಂತಂದು ಅಂದ್ಕೊಂಡ್ರೆ ಬರಲಿಲ್ಲ ನಾಡಿದ್ದು ಬರ್ತಾಳ ಅಂತ ಮತ್ತೆ ಮಧ್ಯಾಹ್ನಾಗ ಕಾಲ್ ಮಾಡಿದ್ಲು ಇಲ್ಲ ಬರಂಗಿಲ್ಲ ಇವತ್ತು ನಿನ್ನೆ ಆದ್ರೂ ಬರಂಗಿಲ್ಲ ಅಂತ ಅಂದಿದ್ಲು ಸೊ ನಾನು ಬರ್ಬೋದೇನೋ ಅಂತ ಒಟ್ಟ ಬರಂಗಿಲ್ಲ ಅಂದಿದ್ಲಕ್ಕಿ ಅವತ್ತು ಬರ್ತೇನೆ ಇವತ್ತು ಬರ್ತೀನಿ ಅಂತೇನು ಅಂದಿದ್ದಿಲ್ಲ ಸೊ ನಾಡಿದ್ದು ಬರ್ತಾಳ ಅಂತಂದು ಹೇಳ ನೋಡು ನಾಡಿದ್ದು ಬರ್ತಾಳ ಇಲ್ಲ ನಾಳಿದ್ದು ಬರ್ತಾಳ ಅಂತಂದು ಸೊ ಹಸ್ಬೆಂಡ್ ಬಂದನು ಅವರು ಕೇಳಿದ್ರು ಡ್ಯೂಟಿಯಿಂದ ಬಂದು ಬರಲಿಲ್ಲಲ್ಲ ಅಂಥೇಳಿ ಮೇ ಬಿ ನಾಳೆಗೆ ಬರ್ತಾಳೇನ ಅಂತಂದ್ರೆ ನೋಡು ನಾಳೆಗೆ ಬರ್ತಾಳನ ನಾಳೆಗೆ ಬರ್ತಾ ಯಾವಾಗ ಯಾಕೆ ಬರೋಳಕ್ಕ ಸೊ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಇನ್ಮ್ಯಾಗ ನಮ್ಮದು ಅಮಾವಾಸ್ಯೆ ಪೂಜೆ ಮಾಡ್ಬೇಕು ನೋಡ್ರಿ ಸೊ ಅವರು ಹಸ್ಬೆಂಡಿಗೆ ಡ್ಯೂಟಿಯಿಂದ ಬಂದು ಗಾಡಿ ಅದು ತೊಳೆಯಾಕಂತಾರ ಈಗ ನಾನು ನೈಟ್ ಅಡುಗೆ ಮಾಡಬೇಕು ದೋಸೆ ಇಟ್ಟಂಕರ ಕಲ್ಲಾಗೈತಿ ಚಟ್ನಿ ಅಂಕರ ಯಾರು ಉಂಡಿಗೆ ನೋಡ್ರಿ ನಾನು ಒಬ್ಬೇಕಿನ ಉಂಡಿದ್ದು ಸೊ ಮುಂಜಾನೆ ಅಷ್ಟೇ ಒನ್ ಟೈಮ್ ತಿಂದಾರ
ಮಕ್ಕಳು ತಿಂದಾರ. ಸೊ ಖಾಲಿನ ಆಗಿಲ್ಲ, ಒಂದು ಸ್ವಲ್ಪ ಅಷ್ಟ ಉಂಡಾರ. ಸೊ ಈಗ ಅನ್ನಕ್ಕಿತ್ತೀನಿ. ಇಲ್ಲಿ ಸಾರು ಮಾಡಕ್ಕೆ ಗಾಳಿನ ಕುದಿಸ್ಕೊಂಡೀನಿ. ಈಗ ತಂದಿ ಮಕ್ಕಳು ಅಷ್ಟು ಕುಡ್ಕೊಂಡು ಗಾಡಿ ತುಳಿಯಾಕಂತಾರ. ಸೊ ತೊಳ್ಕೊಂಡು ಬಂದ್ರನ ಏನ ಒಂದು ನೋಡ್ರಿ ಮರವಿನ. ಸೊ ಅಮಾವಾಸ್ಯೆ ಆಗಿರೋದ್ರಿಂದ ಸಜ್ಕಾದ ಮಾಡಿ ದೇವರಿಗೆ ನೈವೇದ್ಯ ಮಾಡ್ಬೇಕೀಗ. ಆ್ಯಂಡ್ ತಂಗಿನ ಕಾಲ್ ಮಾಡಿಲ್ಲ, ಸಣ್ಣ ತಂಗಿ ಚಿನ್ನಿಗೇನ ನಿನ್ನೆ ವಿಡಿಯೋ ಕಾಲ್ ಮಾಡಿದ್ಲಂತ. ವಿಡಿಯೋ ಕಾಲ್ ಮಾಡಿದಾಗ ನಮ್ಮ ಸಣ್ಣ ತಂಗಿ ವಾಯ್ಸ್ ಕೇಳಿ ದುಃಖ ಅಳಕಂತಿದ್ಲ ಅಂತ ನೋಡ್ರಿ. ಎಷ್ಟರ ಜೀವದ ನೋಡ್ರಿ ನಮ್ದು ಸಣ್ಣ ತಂಗಿಗೆ ಚಿನ್ನಿ. ಮತ್ತೊಂದ್ಸಲ ಕಟ್ ಮಾಡಿ ಮತ್ತೆ ವಿಡಿಯೋ ಕಾಲ್ ಮಾಡಿ ಮಾತಾಡ ಆಗೋ ದುಃಖದರ್ಗತೆನೂ ಮಾಡಿದ್ಲಂತ. ಒಟ್ಟು 3 ಸಲ ಪರೀಕ್ಷೆ ಮಾಡ್ಯಾರಕ್ಕಿನ್ನ. ಮತ್ತೆ ಕಟ್ ಮಾಡಿ ಮತ್ತೆ ಮಾತಾಡ ಚಿನ್ನಿ ಅಂತ ಮಾಡ್ಯ ಅಳಕಂದು ಅಂತ ನೋಡಿ. ಆಕೆ ಅಳಕಂದಿರೋ ನೋಡಿ ಆಕಿನೂ ಅತ್ತಾಳ. ನಾನು ಕರೆಯಲ್ಲಿ ಊರಾಗಿದ್ದ ಬಂದಿಂದ 2-3 ಸಲ 4 ಸಲ ಫೋನ್ ಮಾಡೀನಿ. ಒಟ್ಟ ಫೋನ್ ಎತ್ತವಳಕ್ಕಿ ಅಂದ್ರ ಚಿನ್ನಿ ಅದು ಫೋನಿನ ರಿಂಗ್ ಟೋನಿಗೆ ಮಕ್ಕೊಂಡಾಕಿ ಹೇಳ್ತಾಳ ಅಂತಂದು ಆಕಿ ಮ್ಯೂಟ್ ಮಾಡಿಬಿಟ್ಟಿರ್ತಾವ ಮೊಬೈಲ್. ಸೊ ಫೋನ ಹಚ್ಚಿಲ್ಲ ಆಕಿನೂ ಹೊಳೆ. ನಮಗೂ ಚಿನ್ನಿ ನೋಡಬೇಕು ಅಂತ ಅನ್ಸಾಕತ್ತೈತಿ. ಸೊ ಹಂಗಾಗಿ ಚಿನ್ನಿ ಫೋಟೋ ಇದ್ರ ಬಿಡಿ ಅಕ್ಕ, ವಿಡಿಯೋ ಇದ್ರ ಬಿಡು ಅಂತಂದು ಹೇಳಿದ್ಲ ತಂಗಿ. ಸೊ ವಿಡಿಯೋಗಳು ಬಿಟ್ಟಿನಿ, ವಿಡಿಯೋದಾಗ ನೋಡ್ಕೊಂತಾರಂತ. ಯೂಟ್ಯೂಬ್ನಾಗ ನೋಡಂದೆ, ಯೂಟ್ಯೂಬ್ ಓಪನ್ ಆಗವಲ್ದಂತ. ಸೊ ಹಂಗಾಗಿ ವಾಟ್ಸಪ್ನಾಗ ಬಿಡು 1-2 ವಿಡಿಯೋ ಚಿನ್ನಿ ಜೀವ ನೆನ್ಸಾಕತೈತಿ ಅಂತಂದು ಕಡೆಯವ್ರದಾಗದು ಆಕಿನ ಜೋಡಿ ಇಬ್ರು ಮ್ಯಾಚಿಂಗ್ ಆಗಿದ್ರಲ್ಲ, ಚಿಕ್ಕಮ್ಮ ಮತ್ತು ಮಗಳು. ಸೊ ಅವನ್ನ ಫೋಟೋ ಬಿಡಂದು ಫೋಟೋ ಬಿಟ್ಟಿನಿ. ಅವನ ನೋಡ್ಕೋತಾ ಕುಂದಿರ್ತಾಳಂತ. ಈಗ ಆಕಿನ ಜೀವ ನೆನೆಸ್ದಾಗೆಲ್ಲಾನು ಆಕಿ ನೋಡ್ತೀನಿ ಅಂತ ನನಗೆ ಹತ್ತಿಲ್ಲ. ತೊಳೆದ್ರಿ ಗಾಡಿ ಏನ್ ಮಾಡ್ತೇರ್ವಿ? ಏನ್ ಮಾಡ್ಬೇಡ ಬಿಡು. ಮತ್ತ ಪಪ್ಪ ಮಾಡ್ತಾ ಪೂಜೆ ಇತ್ತ ಬಾ, ಹಿಂದ್ ಬನ್ನಿ. ನೀನ ಹಚ್ಚಕತ್ ಬೈತೆ, ಹಿಂದಕ್ ಬಾ. ಏನಂತ ಅವನ ಪೂಜೆ ಮಾಡ್ತಾನಂತ. ಮಾಡಕ್ ಹಚ್ಚ ಹೇಳ್ಕೊಡೋ ಹೆಂಗ್ ಮಾಡೋದಂತ ಅಂದ. ಮಾಡಕ್ ಕಲತ್ತಿಂದ ಪ್ರತಿ ಸಲ ನೀನ ಮಾಡ್ಬೇಕು ಪೂಜೆ. ಏನ್ ಅರವಿಂದ್? ಹೋಗ್ ಮಮ್ಮಿ, ನಂಗೆ ಮಾಡಕ್ ಆಗಲ್ಲ, ನೋವು ಹಿಂಗಿಲ್ ಮತ್ತ. ಈ ಪ್ರತಿ ದಿನ ನೀ ಪೂಜೆ ಮಾಡೋದು ನಿಂಗೆ ಜಜ್ಜಿ ಒಳ್ಳೆ ಬುದ್ಧಿ ವಿದ್ಯೆ ಎಲ್ಲ ಕೊಡ್ತಾನ. ಶಾಣೆ ಅಕ್ಕಿ, ಟಾಪ್ ಅಕ್ಕಿ ನೋಡ್ರಿ. ಈಗ ಸಚ್ಕ ಮಾಡಕ್ ನೀರು ಕುದಿಯಾಕಂತ. ಈಗ ಇದಕ್ಕೆ ರವೆ ಹಾಕಿ ತಿರುನಂತ. ಮತ್ತೇನ್ ಮಾಡೋದು? ತಿಂದಿಲ್ಲ ನೀವು ಮತ್ತ? ಕೆಟ್ಟದ ಈಗ ಕೆಟ್ಟದ. ನಾನು ನೋಡ್ದೆ ಹೋಗೈತದ. ತುಪ್ಪ ಐತನ ಖಾಲಿ ಆಗೈತೆ. ಯಾವಾಗ ಖಾಲಿ ಮಾಡಿದ್ರಿ ಅವ ತುಪ್ಪ? ನೋಡಿದ್ರ ಬರೀ ಅನ್ನ ತುಪ್ಪ ಉಂಡು ಖಾಲಿ ಮಾಡಿಟ್ಬಿಟ್ರೇನ? ಸಜ್ಕ ರೆಡಿ ಐತೆ ನೋಡ್ರಿ. ತುಪ್ಪ ಮಾಡಿದ್ರೆ ತುಪ್ಪ ಹಾಕಿದ್ರೆ ಸ್ವಲ್ಪ ಖಾಲಿ ಆಗೈತೆ ಅಂತ ಹಾಲು ಹಾಕೊಂಡು ಅನ್ನೋದು ಈಗ ಸಜ್ಕ. ಇವತ್ತು ನೋಡ್ರಿ ನಾನು ಇವಾಗ ಫುಲ್ ಇಂಟ್ರೆಸ್ಟ್ ಬಂದ್ಬಿಟ್ಟೈತಿ ಪೂಜೆ ಮಾಡಾಕ. ಸೊ ನಾನು ಮಾಡ್ತೀನಿ ಮಮ್ಮಿ ಅಂತಂದು ಮಾಡಾಕಂತಾನ. ಕುಂಕುಮ ನೋಡ್ರಿ, ಅರ್ಶಿನ ನೋಡ್ರಿ, ಆ ಪರಿ ಬೆಳ್ಯಾಕಂತಾನ ಅಂತಂದು ಹೇಳ್ಕೊಡಕಂತೀನಿ. ಫಸ್ಟ್ ಅರ್ಶಿನ ಹಚ್ಚು, ಆನಂತರ ನಡಕ್ಕೆ ಹಚ್ಬೇಕು ಕುಂಕುಮ ಅಂತಂದು. ಹಸ್ಬೆಂಡ್ ಜೊತೆ ಅತ್ತ ಮಾತಾಡಕಂತೀನಿ. ಅತ್ತ ಮಾತಾಡಿತ್ತ ತಿರುಗುತ್ತಲೆ ಅರ್ಶಿನ ಸುತ್ತರದ ಕುಂಕುಮ ಬೆಳ್ಯಾಕಂತ ನೋಡ್ರಿ. ಮಾಡಿದೇರಿ ಪೂಜೆ? ನೋಡ್ರಿ ನಮ್ಮ ಅರವಿಂದ್ ಪೂಜೆ ಮಾಡ್ದ ಫಸ್ಟ್ ಟೈಮ್ ನೋಡ್ರಿ. ಇವಷ್ಟು ದೊಡ್ಡದಾಗಿ ಬರ್ದಾನ ಅರ್ಶಿನ ಕುಂಕುಮ. ಇರೋ ಅರ್ಶಿನ ಕುಂಕುಮ ಎಲ್ಲ ಕಲಿನ ಮಾಡೀನಿ ಅರವಿಂದ್. ಅಷ್ಟ ಹಚ್ಚುದು ಜೋರೈತಪ್ಪ ಈ ಸಲ ಅಮಾಸೆ ಪೂಜೆ ಅರವಿಂದ್. ನೋಡ್ರಿ ನಮ್ಮ ಅರವಿಂದ್ ಪೂಜೆ ಮಾಡಕತ್ತಾನ ಫುಲ್ ಇವತ್ತ. ಮಾಡಪ್ಪ, ನಿನ್ನ ಸೈಕಲ್ ಪೂಜೆ ಮಾಡವನ ಫಸ್ಟ್. ಮಾಡ. ಅಕ್ಕನ ಸೈಕಲ್ನ ತೊಳೆದೇನ? ನೋಡ್ರಿ ಫಸ್ಟ್ ಟೈಮ್ ಅರವಿಂದ್ ಪೂಜೆ ಮಾಡ್ಯಾನ. ಸೂಪರ್. ಇನ್ಮ್ಯಾಗಿದ್ರೆ ಏನೋ ಪೂಜೆ ಮಾಡ್ಬೇಕೇನ ಕಲ್ಕೋಬೇಕು. ಈ ಸಲ ಅಮಾವಾಸ್ಯೆ ಒಂದು ಸ್ವಲ್ಪ ಸ್ಪೆಷಲ್ ಇತ್ತು ನೋಡ್ರಿ ಅರವಿಂದ್. ಯಾಕಂದ್ರೆ ಪೂಜೆ ಮಾಡ್ಯಾನಲ್ಲ, ಸೊ ಹಂಗಾಗಿ
ಸೊ ಈಗ ಪೂಜೆ ಮಾಡಿ ನೋಡ್ರಿ ಉಣ್ಣಕ್ಕಂತನ ಸಜ್ಜಕ ಹಾಲು ಹಾಕ್ಕೊಂಡು ಈಗ ತಮ್ಮನ ಉಣ್ಣಕ್ಕಂತನ ಆಲ್ರೆಡಿ ಹಸ್ಬೆಂಡ್ ಈಗ ಊಟ ಆಗೈತೆ ಅವ್ರ ತನಕ ಜಲ್ದಿನ ಬಿಡ್ರಿ ನಮ್ಮ ಅಜ್ಜನ ಥರ ಕರೆಕ್ಟ್ ಟೈಮ್ 8ರಿಂದ 8:30 ಒಳಗೆ ಅವ್ರದ್ದು ಊಟ. ಸೊ ನಮ್ದೆಲ್ಲ ಲೇಟ್, ಯಾಕಂದ್ರೆ ನಮ್ಮದು ಮಧ್ಯಾಹ್ನ ಊಟನೂ ಲೇಟ್ ಆಗಿರ್ತೈತಿ. ಸೊ ಅಷ್ಟು ಜಲ್ದಿ ಉಣ್ಣಕ್ಕೆ ನಮಗೆ ಹಸು ಆಗಿರಂಗಿಲ್ಲ. ಸೊ ನಮ್ದೊಂದು ಟೈಮಿಂಗ್ ಆದ್ರೆ ಹಸ್ಬೆಂಡ್ ಒಂದು ಟೈಮಿಂಗ್, ಎಲ್ಲರೂ ಒಂದೊಂದಿನ ಅಷ್ಟು ಅಷ್ಟ್ರು ಕೂಡಿ ಉಂಡಿರ್ತೀವಿ. ಒಂದೊಂದಿನ ಹಸು ಆಗಿಲ್ಲ ಅಂತಂದು ಲೇಟಾಗಿ ಉಣ್ತಾರಲ್ಲ, ಸೊ ಅವಾಗ ಅಷ್ಟ್ರು ಕೂಡಿ ಉಣ್ಣಕ್ಕೆ ಸಿಗ್ತಾರೆ ನೋಡ್ರಿ ಅವರು. ಸೊ ಇವತ್ತಿನ ಡೇ ಬಾಯ್ ಇರ್ತಿತ್ತು ನೋಡ್ರಿ.